ಹೌ ನಿತ್ಕೊಳ್ಳಮ್ಮ ಅಲ್ಲಿ. ನಾನು ಅವಾಗಿಂದ ನೋಡ್ತಾನೆ ಇವನಿ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಒಳ್ಳೆ ಮರಿ ಹಾಕಿರೋ ಪೆಕ್ ಓಡಾಡ್ದಂಗೆ ಓಡಾಡ್ತಿದ್ಯಲ್ಲ. ಎಲ್ಲಮ್ಮ ನಿಮ್ಮ ಯಜಮಾನಪ್ಪ? ಫೋನ್ ಮಾಡಿದೀನಿ, 2-3 ಸತಿ ಫೋನ್ ಮಾಡಿದೆ, ಅರ್ಜೆಂಟ್ ಇದೆ ಬೇಗ ಬನ್ನಿ ಅಂತ. ಹೌ ನೀನ್ ಏಟ್ಕಿತ ಫೋನ್ ಮಾಡಿದ್ದೆ ಅಂತಲ್ಲ ನಾನು ಕೇಳಿದ್ದು. ಇನ್ನು 5 ಮಿನಿಟ್ ಅಷ್ಟ್ರಾಗ ಅವ್ನು ಇಲ್ಲಿರ್ಬೇಕು. ಇಲ್ಲ ಅಂತ ಇಟ್ಕೋ, ಇಲ್ಲಿ ಸ್ಟಾರ್ಟ್ ಮಾಡೋ ಗಾಡಿನ ಸೀದಾ ಕೋರ್ಟ್ ಮುಂದೆಗಡೆನೆ ನಿಲ್ಸೋದು. ಏನೈತೆ? ಮಕ್ಳು ಆರಾಮಾಗಿದ್ದಾರ? ನೆಮ್ಮದಿಯಾಗಿ ದೇವ್ರ ಪೂಜೆ ಮಾಡೋದಕ್ಕೂ ಬಿಡ್ಲಿಲ್ಲ, ಅರ್ಜೆಂಟಾಗಿ ಬಂದಿಲ್ಲ, ಏನಾಯ್ತು? ಅದು ಸಾಹೇಬ್ರಿಗೆ ಹುಷಾರಿಲ್ವಂತೆ, ನಾನು ಮೂಗ್ ತನಕ ಮುಳುಗೋಗ್ಬಿಟ್ಟಿದ್ದೀನಿ, ಈಗ ಉಸಿರಾಡಕ್ ಆಗ್ತಾ ಇಲ್ಲ ರೀ. ಏನ್ ಹೇಳಿ? ಬನ್ನಿ ಬನ್ನಿ ಪುರೋಹಿತ್ರೆ, ಬನ್ನಿ, ದುಡ್ಡಿನ ಚೀಲ ಇಲ್ಲಿ ಇಟ್ಬಿಡಿ. ಯೋ ದುಡ್ಡು ತಂದ ಅಂತ ಕೇಳಿದ್ರೆ ಏನ್ ಮಕ ನೋಡ್ತಾ ಇದೆಯಲ್ಲ? ದುಡ್ಡು ತಂದ ಇಲ್ವಾ? ಗೌರವ್ನವರೇ ಬಹಳ ಗೌರವದಿಂದ ಹೇಳ್ತಾ ಇದ್ದೀನಿ, ನೀವು ಈಗಿಂದ ಈಗಲೇ ಮನೆಯಿಂದ ಹೊರಗೆ, ನಾವೇ ನಿಮ್ಮ ಹತ್ರ ಸಾಲ ಮಾಡಿಲ್ಲ. ನೀವು ಹೀಗೆ ಪದೇ ಪದೇ ಮನೆ ಹತ್ರ ಬಂದು ಹಣ ಕೇಳಿ ಪೀಡಿಸಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಬಾ ಪುರೋಹಿತ್ರೆ, ಬಾ. ಪೂಜೆ ಮಾಡಿರೋ ಭಕ್ತಿಗೆ ಮೈ ಮೇಲೆ ಬಂದಿರೋ ದೇವ್ರನ್ನ ಮನೆ ಗಂಟೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಇರ್ಲಿ, ಕಂಪ್ಲೇಂಟ್ ತಾನೆ, ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀರಲ್ವ ದೇವರು? ಸರಿಯಾಗಿದ್ರೆ ನಾನೇ ಫೋನ್ ಮಾಡ್ಕೊಡ್ತೀನಿ. 2 ಸ್ಟಾರ್ ಇರೋರಿಗೆ ಫೋನ್ ಮಾಡ್ಕೊಡ್ಲಾ ಅಥವಾ 3 ಸ್ಟಾರ್ ಇರೋರಿಗೆ ಫೋನ್ ಮಾಡ್ಕೊಡ್ಲಾ?